ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯ್ತು. ಬಂದು ಸಿನಿಮಾ ಸರಸ್ವತಿಯಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗಾಗಿ ಹೇಳಲು ಹೊತ್ತು ತಂದಾಯ್ತು. ಎಸ್ ಜಾನಕಿ ಅವರು ಸಾಕಷ್ಟು ಗೀತೆಗಳನ್ನ ಹಾಡಿದ್ದಾರೆ. ಸುಮಾರು 48-50 ಸಾವಿರಕ್ಕೂ ಹೆಚ್ಚಿನ ಗೀತೆಗಳನ್ನ ಎಲ್ಲ ಭಾಷೆಗಳಲ್ಲೂ, ಭಾರತದ ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಹಾಡಿರೋದು ನಮ್ಮ ಕನ್ನಡಕ್ಕೆ, ಕನ್ನಡ ಭಾಷೆಗೆ ಅನ್ನೋದು ನಮಗೊಂದು ಹೆಮ್ಮೆ. ಎಸ್ ಜಾನಕಿ ಅಂತ ಒಂದು ಅದ್ಭುತ ಗಾಯಕಿ, ಹುಟ್ಟಿದ್ದು ಗುಂಟೂರಲ್ಲಾದರೂ ದಿನಗಳನ್ನ ಕಳೆದಿದ್ದು, ಬೆರೆತಿರುವ ಮಣ್ಣು ನಮ್ಮ ಕರುನಾಡಿದು, ಕರ್ನಾಟಕದ ಋಣ ಜಾನಕಮ್ಮನ ಮೇಲಿದೆ. ಜಾನಕಮ್ಮ ಅವರು ಎಲ್ಲ ದಿಗ್ಗಜ ಸಂಗೀತ ನಿರ್ದೇಶಕರುಗಳ ಜೊತೆನೂ ಹಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಚಿತ್ರರಂಗದ ಹೆಮ್ಮೆ ಶ್ರೀ ರಾಜನ್ ನಾಗೇಂದ್ರ. ಈ ಜೋಡಿಯ ಸಂಗೀತ ನಿರ್ದೇಶನದಲ್ಲಿ ಅವರು ಹಾಡಿರೋ ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತ. ರಾಜನ್ ನಾಗೇಂದ್ರ ಅಣ್ಣ ತಮ್ಮಂದಿರ ಪೈಕಿ ರಾಜನ್ ಅವರ ಮಗ ಶ್ರೀ ಅನಂತ್ ಅವ್ರನ್ನ ಹತ್ರ ಮಾತಾಡಿಸಿದ್ದೀನಿ ದೂರವಾಣಿ ಮೂಲಕ. ಅಂದರೆ ಅವರೆಲ್ಲ ಸಾಕಷ್ಟು ರೆಕಾರ್ಡಿಂಗನ್ನು ಅಟೆಂಡ್ ಮಾಡಿದ್ದಾರೆ. ಜಾನಕಮ್ಮ ಅವರು ಮೈಕಿನ ಹಿಂದೆ ಹೇಗಿರೋರು, ರಾಜನ್ ನಾಗೇಂದ್ರ ಹಾಗೂ ಎಸ್ ಜಾನಕಿ ಅವರ ಒಡನಾಟ ಹೇಗಿತ್ತು ಅನ್ನೋದನ್ನು ಅವರೇ ತಿಳಿಸಿದ್ದಾರೆ. ಸೊ ಶ್ರೀ ಅನಂತ್ ಅವರೊಂದಿಗೆ ನಾನು ನಡೆಸಿದ ಮಾತುಕತೆ ಈಗ ನಿಮ್ಮ ಮುಂದೆ. ನಮಸ್ಕಾರ. ವೆರಿ ಸಾರಿ ಜಾನಕಮ್ಮಂದು, ಇಟ್ಸ್ ಎ ವೆರಿ ಹ್ಯೂಜ್ ಲಾಸ್ ಫಾರ್ ದ ಮ್ಯೂಸಿಕ್ ಇಂಡಸ್ಟ್ರಿ. ಸಂಗೀತ ಲೋಕಕ್ಕೆ ತುಂಬಾ ದೊಡ್ಡ ನಷ್ಟ ಅದು. One of the legends nalli, she was such a polite lady and such a graceful lady, and I've never met in my life. ತಂದೆಯವರ ಸಾಕಷ್ಟು ಹಾಡುಗಳಿಗೆ ತಾವು ಹೋಗಿದ್ದೀರಾ. ಅಂಡ್ ತಂದೆಯವರ ತುಂಬಾ ಒಳ್ಳೊಳ್ಳೆ ಹಾಡುಗಳಿಗೆ ಅವರು ದನಿಯಾಗಿದ್ದಾರೆ. ಅದು ಹೇಳ್ತಾ ಹೋದ್ರೆ ಅದರದೇ ಒಂದು ಕಾರ್ಯಕ್ರಮ ಮಾಡಬಹುದು. ಬಟ್ ನಾನು ಫಸ್ಟ್ ಒಂದು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅನಂತ್ ಸರ್, ಜಾನಕಿ ಅಮ್ಮ ಅಂತಾರಂಗನೆ ಇಮಿಡಿಯೇಟ್ ಆಗಿ ನಿಮ್ಮ ತಲೆಯಲ್ಲಿ ಬರೋ ಯೋಚನೆ ಏನು, ಏನ್ ನೆನಪು ಬರುತ್ತೆ ಜಾನಕಿ ಅಮ್ಮ ಅಂದ್ರೆ? ಜಾನಕಿ ಅಮ್ಮ ಅಂದ್ರೆ ಶಿ ಇಸ್ ಲೈಕ್, ನಮ್ ತಂದೆಯವ್ರ ಹೆಸರು ಹೇಳಿದ್ರೆ ಇಟ್ ಇಸ್ ಪರ್ಫೆಕ್ಷನ್. ಅದೇ ತರ ನಮ್ ಜಾನಕಿ ಅಮ್ಮ ಆಲ್ಸೋ ವಾಸ್ ಅ ಪರ್ಫೆಕ್ಷನಿಸ್ಟ್. ಅವರು ಎಸ್ಪೆಷಲಿ ರೆಕಾರ್ಡಿಂಗ್ ಅಂದ್ರೆ ತಂದೆಯವ್ರು ಏನ್ ಹೇಳ್ತಾರೆ, ಆ ಹಾಡು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಶಿ ಇಸ್ ಏಬಲ್ ಟು ಡೂ ಫುಲ್ ಜಸ್ಟಿಸ್. ಅಂತ ತಂದೆಯವ್ರಿಗೆ ಹೇಗಾದ್ರೆ ರೆಕಾರ್ಡಿಂಗ್ ನಲ್ಲಿ ಅವ್ರು ಕರೆದು ಬಿಟ್ರೆ, ಎಸ್ ಜಾನಕಿ ಅಮ್ಮ ಕ್ಯಾನ್ ಡೂ ದಿಸ್ ಜಾಬ್, ಆ ತರ. ಸೊ ದಟ್ ವಾಸ್ ದ ಕೈಂಡ್ ಆಫ್ ರಿಲೇಶನ್ಶಿಪ್. ನಿಮಗ್ ಜ್ಞಾಪಕ, ಯಾಕಂದ್ರೆ ನಾನು ಇಂಟರ್ವ್ಯೂ ಮಾಡದಾಗ್ಲೇ ನೀವು ಹೇಳಿದ್ರಿ ನಿಮ್ ತಂದೆಯವ್ರ ರೆಕಾರ್ಡಿಂಗಿಗೆಲ್ಲ ನೀವು ಸ್ಕೂಲ್ ಮುಗಿಸಿದ ಮೇಲೆ ಹೋಗ್ಬಿಡ್ತಾ ಇದ್ರಿ ಅಂತ. ಆ ತರದಲ್ಲಿ ಯಾವ್ದಾದ್ರು ಸಾಂಗ್ ಹಾಡಿದ್ದು ಜಾನಕಿ ಅಮ್ಮ ಏನಾದ್ರು ನಿಮ್ಮ ಮೆಮೊರೀಸ್ ಅಲ್ಲಿ ಇದೆಯಾ? ಏನೋ ಅವರು ಬಿಹೈಂಡ್ ದ ಮೈಕ್ ಜಾನಕಿ ಅಮ್ಮ ಹೇಗಿರೋರು, ಹೇಗೆ ರಿಹರ್ಸ್ ಮಾಡೋರು, ಒಂದು ಹಾಡಕ್ ಮುಂಚೆ ಅವ್ರು ನಡೆಸ್ತಿದ್ದ ಪ್ರಿಪರೇಷನ್, ತಯಾರಿಗಳೇನು ಅಂತ ಏನಾದ್ರು? ನಾನ್ ತುಂಬಾ ಚಿಕ್ಕ ಹುಡುಗ, ಅಷ್ಟು ಐ ಕ್ಯಾನಾಟ್ ರೀಕಾಲ್ ಸರ್ಟನ್ ಥಿಂಗ್ಸ್. ಬಟ್ ನನ್ಗೆ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ರಿಮೆಂಬರ್ about Janaki Amma also, she used to come with her husband. ಯಜಮಾನ್ರ ಜೊತೆ ಬರೋರು. So always he used to be the main pillar for her. He used to be a very supporting person, very nice person. Janaki Amma, what I noticed was she used to carry a very small book. It was less than the size of a diary. ಅಂದ್ರೆ ಒಂದು ಡೈರಿ ತರ ಇಟ್ಕೊಂಡಿರೋರು. ಡೈರಿ, ಅದರಲ್ಲಿ she used to write all the lyrics. ಯಾವ ಭಾಷೆಯಲ್ಲಿ ಬರ್ಕೊಳ್ಳೋರು ಸರ್? ಯಾವ ಭಾಷೆಯಲ್ಲಿ ಬರ್ಕೊಳ್ಳೋರು ಲಿರಿಕ್ಸ್ ಎಲ್ಲ? ತೆಲುಗು. ಓಕೆ. ತೆಲುಗುನಲ್ಲಿ ಬರ್ಕೊಂಡು ಅಷ್ಟು ಚಿಕ್ಕ ಬುಕ್ ನಲ್ಲಿ ಹೌ ಶಿ ವಾಸ್ ಏಬಲ್ ಟು ರೀಡ್ ಅಂತ, ದಟ್ ಆಲ್ವೇಸ್ ಯೂಸ್ ಟು ಫ್ಯಾಸಿನೇಟ್. ಯೂಶುವಲ್ గా ನಾವು ಒಂದು A4 ಸೈಜ್ ಪೇಪರ್ ನಲ್ಲಿ ಕ್ಲೀನ್ ಆಗಿ ಬರ್ಕೊಂಡು ದೇ ವಿಲ್ ಸಿಂಗ್. ಇಲ್ಲ, ಶಿ ನೆವರ್ ಯೂಸ್ ಟು ಡೂ ದಟ್. ಅದರಲ್ಲಿ ಶಿ ಯೂಸ್ ಟು ರೈಟ್ ಆಲ್ ದ ಲಿರಿಕ್ಸ್. ಮೈಕ್ ಮುಂದೆ ನಿಂತ್ಕೊಳ್ಳೋದು ಸ್ಟ್ರೈಟ್ ಪರ್ಫೆಕ್ಟ್, ಇದು ವಿತ್ ಅವರ್ ಸ್ಪೈನ್ ಅಂಡ್ ಬ್ಯಾಕ್ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಅವ್ರು ಹಾಡೋದಿಕ್ಕೂ ಅವ್ರ ಫೇಸ್ ನೋಡೋದಿಕ್ಕೂ ಇಟ್ ಯೂಸ್ ಟು ಬಿ ಟೋಟಲಿ ಡಿಫರೆಂಟ್. Okay. She used to give so much expressions, but the way she is singing, if you look at her face, it will be opposite. She'll be very, very stiff. How she is able to get all those emotions and sangatis and all. Usually they make lot of hand gestures ಕೊಡ್ತಾರೆ and neck movements ಕೊಡ್ತಾರೆ singers. Like they that body movement irutte. But with Janaki Amma there is nothing like that. She just stands erect and she sings so beautifully. ಅವಾಗೆಲ್ಲ ಐ ಥಿಂಕ್ ಇಬ್ರು, ಇವಾಗ ಬಾಲು ಸರ್, ಜಾನಕಿ ಅಮ್ಮ ಎಲ್ಲ ಒಟ್ಟಿಗೆ ಹೇಳೋರ ಸರ್ ಮೈಕ್ ಮುಂದೆ? ಒಟ್ಟಿಗೆ ಹೇಗಿರೋದು ಸರ್ ಅವರಿಬ್ರು ಹಾಡಿರೋ ಆ ಜುಗಲ್ಬಂದಿ? that was tremendous. ಅದೇ ಐ ಸೀನ್, ಬಿಕಾಸ್ ಆ ಟೈಮ್ ನಲ್ಲಿ ಈ ನ್ಯೂ ಟೆಕ್ನಾಲಜಿ ಇರ್ಲಿಲ್ಲ, ಮಲ್ಟಿ ಟ್ರ್ಯಾಕ್ಸ್ ಇರ್ಲಿಲ್ಲ. So there used to be only that
ದಟ್ ಫಿಲಮ್ ನೆಗೆಟಿವ್ ಪಾಸಿಟಿವ್ ಅದ್ರ ಮೇಲೆ ರೆಕಾರ್ಡಿಂಗ್ ಮಾಡೋದು. ಸೌಂಡ್ ನೆಗೆಟಿವ್ ಸೌಂಡ್ ನೆಗೆಟಿವ್ ನಲ್ಲಿ ಮಾಡೋದು. ಸೊ ಅವ್ರಿಗೆ ಹೇಗಂದ್ರೆ ತಂದೆಯವ್ರ ಒಂದು ಡ್ಯೂಯೆಟ್ ಹಾಡ್ ಹೇಳ್ಕೊಟ್ರೆ SPB will say suppose opening line he is singing and the next repetition ಜಾನಕಿ ಅಮ್ಮ ಹಾಡ್ಬೇಕಂದ್ರೆ she used to hear his way of rendering. ಅದು ಮಧ್ಯದಲ್ಲಿ ಹೇಗ್ ಸಂಗತಿ ಕೊಡ್ತಾರೆ, ಹೇಗ್ ಮಾಡ್ಯುಲೇಷನ್ಸ್ ಕೊಡ್ತಾರೆ ಅಂತ. and she used to like it used to be a like ಇಬ್ಬರಿಗೆ ಒಂದ್ ಸಾರ್ಟ್ ಆಫ್ ಹೆಲ್ತಿ ಕಾಂಪಿಟೇಷನ್ ಇಲ್ಲ. she used to appreciate ಬಾಲು ಇದು చాలా బాగుంది this particular ಸಂಗತಿ ಅಂತ she used to tell, and she used to give a different touch altogether. So that was amazing our ಇಬ್ಬರನಲ್ಲಿ. And Janaki Amma ಏನಾದ್ರು she sings beautiful. SPB used to appreciate and he used to say, oh mere ilag padara Rajan garu, I just want to make a small improvement. Janaki garu chala baag padaru, can I make it like this? I think he used to ask. Wow. So it was recording nododike it used to be fantastic. Our healthy way of singing, no, fantastic it used. And appana compositions ಬಗ್ಗೆ ಜಾನಕಿ ಅಮ್ಮ ರಾಜನ್ ನಾಗೇಂದ್ರ ಅವರ ಆ ಜೋಡಿಯ ಆ ಸಂಗೀತ ಸಂಯೋಜನೆ ಬಗ್ಗೆ ಜಾನಕಿ ಅಮ್ಮ ಏನ್ ಹೇಳೋರು? ನನ್ಗೆ ಇನ್ನೂ ನೆನಪಿದೆ. ಯೂಶಲ್ ಆಗಿ ಒಂದ್ ಫಿಲಮ್ ನಲ್ಲಿ 4 ಹಾಡು 5 ಹಾಡು 6 ಹಾಡು ಇರುತ್ತಲ್ವಾ? ಹೌದು. ಅಂಡ್ ಶಿ ಯೂಸ್ ಟು ಕಮ್ ಅಂಡ್ ಹಾಡುವಾಗ ಕೇಳೋದು, రాజన్ గారు ఆల్ 6 సాంగ్స్ సూపర్ గా చాలా బాగా చేసేసారు, మీరు ఇలా చేయకండి, అట్లీస్ట్ 1 సాంగ్ షుడ్ బి వెరీ యావరేజ్. అయ్యో, మీరు అన్ని బాగా చేసేసారంటే హౌ విల్ పీపుల్ అప్రిషియేట్? యూ నీడ్ సమ్ వెరైటీ కావాలా, యూ షుడ్ ఆల్సో స్కేల్ డౌన్ ఎ లిటిల్ చేయండి అని. సో ఫాదర్ యూస్ టు సే లేదమ్మా, ఈచ్ అండ్ ఎవ్రీ సాంగ్ ఇస్ లైక్ మై చైల్డ్ అలాగా. సో ఐ గివ్ లాట్ ఆఫ్ importance for each and every song. I don't see who is the producer or who is the director. For me, that song outcome is very, very important. ಅಂದ್ರೆ ನಿರ್ದೇಶಕ, ನಿರ್ಮಾಪಕ, ಹೀರೋ ಈ ಮುಖ್ಯ, ಅದಕ್ಕಿಂತ ಹಾಡು ಜನಕ್ಕೆ ಇಷ್ಟ ಆಗ್ಬೇಕು, ಅದು ಇಂಪಾರ್ಟೆಂಟ್. That is very, and he never used to see about budgeting. ಇದು ಇಲ್ಲಿ ಶೂಟ್ ಮಾಡ್ತಾರ, ಅಲ್ಲಿ ಶೂಟ್ ಮಾಡ್ತಾರ ಅಲ್ಲ. He was more into, ಯಾಕಂದ್ರೆ he's got such great singers like SPB and Janaki Amma and P. Vishwas ಬರುವಾಗ, for him that song was very, very important because he knows they are the best singers. And correct. He's got somebody who can render andre, so each and every song should be he used to give importance. And she also used to appreciate a lot each and every song. ಯಾವ್ದಾದ್ರು ಹಾಡು ಅಪ್ಪನ ಕಂಪೋಸಿಂಗ್ದು ಅವ್ರು ಹಾಡಿರೋದು, ಆ ಹಾಡಿನ ಹಿಂದೆ ನಡೆದಿರೋದು ಏನಾದ್ರು ಇನ್ಸಿಡೆಂಟ್ ಜ್ಞಾಪಕ ಇದೆಯಾ? ರೆಕಾರ್ಡಿಂಗ್ ಟೈಮ್ ಏನಾದ್ರು ಇದೆಯಾ? ನನಗೆ ಪರ್ಸನಲಿ ಐ ಫೀಲ್ ಒನ್ಸ್ ಪ್ರಸಾದ್ ಸ್ಟುಡಿಯೋ ನಲ್ಲಿ ಐ ವಾಸ್ ರೆಕಾರ್ಡಿಂಗ್ ಫಾರ್ ಐ ಥಿಂಕ್ ಬೆಂಕಿಯ ಬಲೆ, ಆ ಮೂವಿನಲ್ಲಿ ದಟ್ ಬಿಸಿಲಾರ್ದರೇನು ಹಾಡಿದ್. ಸೊ ಅದ್ರಲ್ಲಿ ದಟ್ ವಾಸ್ ಅ ಡ್ಯುಯಲ್ ವರ್ಷನ್. ಸೊ ನಾವು ಲೈವ್ ಆರ್ಕೆಸ್ಟ್ರಾ ಅಲ್ವಾ ಆಗ್ಲೆಲ್ಲ. ಸೊ ಫಸ್ಟ್ ಟೈಮ್ ನನಗೆ ಐ ವಾಂಟೆಡ್, ಫಾದರ್ ಆಸ್ಕ್ಡ್ ಮಿ ಟು ಪ್ಲೇ ಕೀಬೋರ್ಡ್ಸ್. ಸೊ ಕೀಬೋರ್ಡ್ಸ್ ನನ್ನ ಹತ್ರ ಇಲ್ಲ. ಸೊ ಐ ಹ್ಯಾಡ್ ಟು ಟೇಕ್ ಅ ಕೀಬೋರ್ಡ್ ಫಾರ್ ಹೈರ್. ಆವಾಗೆಲ್ಲ ಹೈರ್ ಅಂದ್ರೆ ನಮ್ಮ ಇವಾಗಿರೋ AR ರೆಹಮಾನ್, ದಟ್ ಟೈಮ್ ಹಿ ವಾಸ್ ದಿಲೀಪ್. ಸೊ ಹಿ ಯೂಸ್ ಟು ಹೈರ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಸಿಂಥಸೈಸರ್ಸ್, ಆಂಪ್ಲಿಫೈರ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಅವರು ಹಿ ಯೂಸ್ ಟು ಗಿವ್ ಫಾರ್ ಹೈರ್. ಸೊ ಆವಾಗ ಸಮ್ ನ್ಯೂ ಕೀಬೋರ್ಡ್ ಅಟ್ ಕಮ್, ಮೂವ್ ಕೀಬೋರ್ಡ್ ಅನ್ನಿ, ಇಟ್ ವಾಸ್ MOG. ಸೊ ದಟ್ ಕೀಬೋರ್ಡ್ ವಾಸ್ ರಿಯಲಿ, ಎಲ್ರು ಮಾತಾಡ್ತಾ ಇದ್ರು ಈ ತರ ದಿಸ್ ಬ್ಯೂಟಿಫುಲ್ ಕೀಬೋರ್ಡ್ ಅಂತ. ಸೊ ಐ ಆಸ್ಟ್ ಅದು ಸಿಗುತ್ತಾ ಹೈರ್ಗೆ ಅಂತ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತಂದು ಕೊಟ್ಬಿಟ್ರು ಅವರು. ಅಂದ್ರೆ 9 o'clock ಕಾಲ್ ಶೀಟ್ಗೆ ಐ ಗಾಟ್ ದ ಕೀಬೋರ್ಡ್ ಅಟ್ ಅರೌಂಡ್ 11 o'clock. ಅಷ್ಟೊಳಗೆ ಆಲ್ ಮ್ಯೂಸಿಷಿಯನ್ಸ್ ಎಲ್ಲ ರಿಹರ್ಸ್ ಮಾಡಿ ಆಲ್ಮೋಸ್ಟ್ ದೇ ವರ್ ರೆಡಿ ಫಾರ್ ಇದು ಮಾನಿಟರ್ ಅಂಡ್ ಇದು ಚೆಕ್, ಸೌಂಡ್ ಚೆಕ್ಗೆಲ್ಲ. ದೆನ್ ಕೀಬೋರ್ಡ್ ಬಂತು. ಆವಾಗ್ಲೇ ದರ್ ಇಸ್ ನೋ ಸೌಂಡ್ ಪ್ಯಾಚಸ್ ಲೈಕ್ ಇವಾಗ ಬಟನ್ ಹೊಡ್ತಾರೆ ಬೆಲ್ ಬರುತ್ತೆ, ಫ್ಲೂಟ್ ಬರುತ್ತೆ, ಡಿಫ್ರೆಂಟ್ ಟೋನ್ ಪ್ಯಾಚಸ್ ಬರುತ್ತೆ. ಅದ್ರಲ್ಲಿ ಇಟ್ ಇಸ್ ಕಾಲ್ಡ್ ಅಸ್ ADSR ಅಂತ, ಅಟ್ಯಾಕ್ ಡಿಕೆ ಸಿಸ್ಟಮ್ ಇದು ಅಂತ. ಅದು ಟೋನ್ಸ್ ನ ನಾವು ವಿ ಹ್ಯಾಡ್ ಟು ಸೆಟ್ ದ ಥಿಂಗ್, ಆ ನಾಬ್ಸ್ ನಲ್ಲಿ ಸೆಟ್ ಮಾಡ್ಬೇಕು. ಸೊ ಅದು ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಮಿ. ಸರ್ ಹೇಗೋ ತಂದೆಯವ್ರಿಗೆ ಏನ್ ಕೊಟ್ರೋ BGMs ಎಲ್ಲ ಐ ವಾಸ್ ರೆಡಿ ಟು ಪ್ಲೇ ದಟ್. ಸೊ ಫಸ್ಟ್ ಅವರು ಇಲ್ಲ ನಮ್ಮ SPB ಅವ್ರ ವರ್ಷನ್ ರೆಕಾರ್ಡ್ ಮಾಡ್ಬಿಡೋಣ, ಅದಾದ್ಮೇಲೆ ಜಾನಕಿ ಅಮ್ಮದ ರೆಕಾರ್ಡ್ ಮಾಡೋಣ ಅಂತ. ಸೊ ಅವ್ರಿಬ್ರು ಒಳಗಡೆ ಇದ್ರು ಇದು ಮ್ಯೂಸಿಕ್ ಇದು ರೆಕಾರ್ಡಿಂಗ್ ವಾಯ್ಸ್ ಬೂತ್ ನಲ್ಲಿ. ಸೊ ಅಲ್ಲಿ ಹೇಳಿದ ತಕ್ಷಣ ಜಾನಕಿ ಅಮ್ಮ ಶಿ ಕೇಮ್ ಔಟ್ ಸೈಡ್ ಅಂಡ್ ಶಿ ವಾಸ್ ಕ್ಯೂರಿಯಸ್ ಟು ಸಿ ದಟ್ ಕೀಬೋರ್ಡ್. ಶಿ ಕೇಮ್ ಅಂಡ್ ಸ್ಯಾಟ್ ನೆಕ್ಸ್ಟ್ ಟು ಮೀ.
ಹಾ That itself made me a little nervous. ನರ್ವಸ್. ಹಾ She's coming and she was looking at the keyboard. ಏನ್ ಮಾಡ್ತಾರೆ ಫಸ್ಟ್ ರೆಕಾರ್ಡಿಂಗ್ ನನಗೆ ಅದ್ ಓಹೋ. ಬೇರೆ. It was not that I'd already played ಅಂತ. ಫಸ್ಟ್ ರೆಕಾರ್ಡಿಂಗ್ and that keyboard was also totally new. ಇದ್ರ ಮೇಲೆ ಸಡನ್ ಆಗಿ ತಂದೆಯವರು ನಂಜಪ್ಪ ಅಂತ ಒಬ್ರು ಫ್ಲೂಟಿಸ್ಟ್ ಇದ್ರು, ನಮ್ ಕನ್ನಡದವ್ರೆ ಅವರು. ಹಾ ಅವರು ಒಂದ್ ಪರ್ಟಿಕ್ಯುಲರ್ ಬಿಟ್ ಬರುತ್ತೆ ಈ ಚರ್ನಮ್ ಎಣ್ಣಲ್ಲಿ. ಸೊ ಆ ಬಿಟ್ ಅವರು ತಂದೆಯವ್ರಿಗೆ ಹೇಳಿದ್ರು, ಈ ತರ ನನ್ಗೆ ಆ ಫಿಂಗರಿಂಗ್ ಕಷ್ಟ ಆಗ್ತಾ ಇದೆ ರಾಜಣ್ಣ ಅಂತ ಹೇಳ್ಬಿಟ್ಟು. ಸೊ ಫಾದರ್ ಏನಿಲ್ಲ, ಅನಂತ್ ನೀವು ಬಾರಿಸ್ಬಿಡಿ ಅಂದ್ಬಿಟ್ರು. ಅಯ್ಯೋ. ನನ್ಗೆ ಅದ್ ಏನ್ ನೋಟ್ಸು, ಅದು ಹೇಗ್ ಬರುತ್ತೆ, ಆ ಟೋನ್ ಹೇಗ್ ಬರುತ್ತೆ, ಏನೇ ನನ್ಗೆ ಟೈಮೇ ಸಿಗ್ಲಿಲ್ಲ. ಸರಿ ಇಮಿಡಿಯೇಟ್ ಸರಿ ಒಂದ್ ಮಾನಿಟರ್ ನೋಡ್ಬಿಡೋಣ ಅಂತ ಹೇಳ್ಬಿಟ್ರು. ಅಷ್ಟೊಳಗೆ ಐ ಹ್ಯಾಡ್ ಟು ಲುಕ್ ಫಾರ್ ದಟ್ ಟೋನ್ಸ್ ಅಂಡ್ ಐ ವಾಸ್ ರಿಯಲಿ ಪ್ಯಾನಿಕಿಂಗ್. ಹಾ ದಟ್ ಜಾನಕಿ ಮಾವ್ ಯು ಆರ್ ಸೀಕಿಂಗ್ ದಟ್ ಅಂಡ್ ಲುಕಿಂಗ್ ಅಟ್ ಮೈ ಫೇಸ್. ಪಕ್ಕದಲ್ಲೇ ಕೂತಿದ್ದಾರೆ ಅವ್ರು ಬೇರೆ. ಓಕೆ. ಅಂಡ್ ಲೈವ್ ಅಲ್ಲಿ SPB ಒಳಗಡೆ ಹಿ ಇಸ್ ರೆಡಿ ಫಾರ್ ಟೇಕ್. ನಾನ್ ಮಿಸ್ಟೇಕ್ ಮಾಡಿದ್ರೆ ದ ಹೋಲ್ ಆರ್ಕೆಸ್ಟ್ರಾ ವಿಲ್ ಗೋ ಫಾರ್ ರೀಟೇಕ್ಸ್. ಹಾ So that was a very, very, that situation was embarrassing for me. So adralli then somehow hago ಮಾಡಿ ಕಷ್ಟಪಟ್ಟು ಅದು ಹೇಗೋ I figured out and I played that bit ಬಿಸಿಲಾರ್ದರೆ that Janki Amma, she after the take okay and takshana she came near me, she hugged me, she said, then I saw how you you were playing with that keyboard and how Rajanna suddenly put you on a spot anta. ಹ್ಮ್. Even till today she remembers that. So nice. She calls me Kanna. ಕಣ್ಣ. Kanna, I really appreciate what you did that day anta. So it was a big compliment coming from such a big legend for me. ರಾಜನ್ ಸರ್ ತೀರೋದ್ಮೇಲೆ ಅಥವಾ ನಾಗೇಂದ್ರ ಸರ್ ಅವರು ಕಾಲವಾದ್ಮೇಲೆ ಜಾನಕಿ ಅಮ್ಮ ನಿಮ್ಗೆ ಒಂಥರ ಎಮೋಷನಲಿ ಎಷ್ಟು ಒಂಥರ ನಿಂತಿದ್ರು? ಯಾಕಂದ್ರೆ ನಾ ತುಂಬಾ ಕೇಳಿದೀನಿ, ಯೂಸ್ ಟು ಹೌದು. ಟಾಕ್, ನಿಮ್ ಜೊತೆ ತುಂಬಾ ಮಾತಾಡೋರು ಅಂತೆಲ್ಲ. ಹೌದು. I think about 2 years back or something, Mysore ಹೋಗಿದ್ದೆ. So ಆವಾಗ I met her in that farmhouse where she was staying with one Mr. ನವೀನ್ ಏನೋ ಅವ್ರ ಹಾ. ಹೆಸರು ಗೊತ್ತಿಲ್ಲ, ಅವ್ರ ಜೊತೆಲಿ ಇದ್ರು. ಸೊ ಅಲ್ಲಿ ಹೋಗಿ ಅವ್ರ ಮೀಟ್ ಮಾಡಿದೆ. Meet ಮಾಡ್ಬಿಟ್ಟು and she was so happy to see me. She took my hand and made me sit next to her. ಹ್ಮ್. For 1.5 hours she was talking to me and she was talking about how recordings happened with father, how uncle used to teach her the songs, and tumba chanagi she was so much happy to talk about all those golden days. She was Wonderful. really, it was amazing. 1.5 hour ಆಯ್ತು, ಆಲ್ಮೋಸ್ಟ್ 1:30 ಆಗೋಯ್ತು. ಐ ಸೆಡ್, ಅಮ್ಮ ನೀವು ಊಟಕ್ಕೆ ಹೋಗ್ಬೇಕಲ್ವಾ, ಇನ್ನು ಮಾತಾಡ್ತಾ ಇದ್ದೀರಾ ಅಂದೆ. ಇಲ್ಲ, ನಾನು ಊಟ ಏನು ಇದೇ ಇದ್ದೆ, ನೀವು ಬರೋದಕ್ಕೆ ಯಾವಾಗ್ಲೋ ಒಂದ್ಸಾರಿ ಬರ್ತೀರಾ, ಸೊ ಲೆಟ್ ಮಿ ಸ್ಪೆಂಡ್ ಮೋರ್ ಟೈಮ್ ವಿತ್ ಮೀ ಅಂತ. ಸೊ ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಟೈಮ್ ಐ ಮೆಟ್ ಹರ್ ಅಂಡ್ ಶಿ ವಾಸ್ ಸೋ ಗುಡ್. ಅವರೇ ನನ್ ಕೈ ಇಟ್ಕೊಂಡು ಶಿ ಕೇಮ್ ಅಪ್ ಟು ದಟ್ ಗೇಟ್ ಅಂಡ್ ಸೆಂಟ್ ಮಿ ಆಫ್. So that is something very unforgettable. It's an emotional thing for me. After father passed away, she was so much in pain and shock. Her son Murali, he called me up and he said, Anant, like this, she is too emotional. She wants to shoot an tribute video for about Rajan sir, but ಆಗ್ತಾ ಇಲ್ಲ. She is very emotionally, she is feeling very idu anta. Then after 1 or 2 days ಆದ್ಮೇಲೆ she sent me one video clipping talking about father. So it is all ಅವ್ರನ್ನ ಇಷ್ಟಪಡ್ತಿದ್ದ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಆನಂದ್ ಸರ್? no, she may be physically no more, but her voice lives forever. Oh, wonderful. And the song she has sung there, for it is forever. So adu yaru mariyongilla. And the way she has sung, that only she can be her own rival, like that. Correct. And she was such a gem of a person, and our haadiro haad ondondalva, especially kannadadalli she has sung the maximum number of songs. And especially with father, her association and the songs she has sung is all fantastic. Ondondu kelta hodre like Banalu Neene agli, Pujisale Ende agli, Indu Enige Govinda agli, eshtu ಒಳ್ಳೆ ಒಳ್ಳೆ ಹಾಡುಗಳಿದೆ. ಸೊ ಅದೆಲ್ಲ ನಾವು ಮರೆಯೋಂಗೇ ಇಲ್ಲ. It will stay in our mind, not for few years ಅಲ್ಲ, at least for another at least 70-80 years ವರೆಗೂ ಈಸಿಯಾಗಿ it will stay in our hearts. ಎಸ್ ಸರ್, ಫೈನಲಿ ನಿಮ್ ತಂದೆಯವ್ರ ಹಾಡಲ್ಲೇ ಹೇಳ್ದಂಗೆ ಎಂಡಿಂಗ್ ದಿಸ್ ಕಾನ್ವರ್ಸೇಷನ್ ವಿತ್
ಬಾನಲ್ಲೂ ನೀವೇ, ಭುವಿಯಲ್ಲೂ ನೀವೇ, ಎಲ್ಲೆಲ್ಲೂ ನೀವೇ, ನಮ್ಮಲ್ಲೂ ನೀವೇ. ಹೌದು ಸರ್, ಹೌದು. ವಿ ಕ್ಯಾನ್ ನೆವರ್ ಫರ್ಗೆಟ್ ಪೀಪಲ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ಆಗ್ಲಿ, ಆರ್ ಜಾನಕಿ ಅಮ್ಮ ಆಗ್ಲಿ, ಆರ್ SPB ಆಗ್ಲಿ, ನಮ್ಮ ತಂದೆಯವರಾಗ್ಲಿ, ದೇ ಹವ್ ಡನ್ ಫ್ಯಾಂಟಾಸ್ಟಿಕ್. ಅವರ ಕೊಡುಗೆ ಫಾರ್ ಕನ್ನಡ ಇಂಡಸ್ಟ್ರಿ ಇಸ್ ಗ್ರೇಟ್ ಸರ್. ಥ್ಯಾಂಕ್ ಯು ಆನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ಇದಾಗಿತ್ತು ಶ್ರೀ ಅನಂತ್ ಅವರ ಮಾತುಕತೆ. ಜಾನಕಮ್ಮ, ನೀವೆಲ್ಲೂ ಹೋಗಿಲ್ಲ, ಬಾನಲ್ಲೂ ನೀವೇ ಇದ್ದೀರಾ, ಭುವಿಯಲ್ಲೂ ನೀವೇ ಇದ್ದೀರಾ, ಎಲ್ಲೆಲ್ಲೂ ನೀವೇ ಇದ್ದೀರಾ. ಸಂಗೀತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವಿದ್ದೇ ಇರ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.